ಗೌರಿಬಿದನೂರು ನಗರದ ಹಿರೇಬಿದನೂರು ಹಾಲು ಡೈರಿ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ವೆಂಕಟರೆಡ್ಡಿ, ಹಾಲು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನು ರೈತರು ಸದುಪಯೋಗ ಪಡೆದು ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. 2024-25ನೇ ಸಾಲಿನಲ್ಲಿ ಡೇರಿ 5.20 ಲಕ್ಷ ರೂಪಾಯಿಗಳಷ್ಟು ಲಾಭ ಪಡೆದಿದ್ದು, ರೈತರಿಗೆ 3.21 ಲಕ್ಷ ಬೋನಸ್ ನೀಡಲಾಗಿದೆ. ಸರ್ಕಾರದಿಂದ 13.45 ಲಕ್ಷ ಪ್ರೋತ್ಸಾಹಧನ ನೆರವಾಗಿ ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಪ್ರತಿನಿತ್ಯ 830 ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ರೈತರು ತಮ್ಮ ರಾಸುಗಳ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ರೈತರು ಒಳ್ಳೆಯ ಹಾಲಿನ ಗುಣಮಟ್ಟವನ್ನು ಹಾಕಿ ಹಾಲಿನ ನಮ್ಮ ಸಹಕಾರ ಸಂಘದ ಗೌರವವನ್ನು ಉಳಿಸಬೇಕಾದ್ರೆ ಮೊದಲ ಕಾರ್ಯ ಮುಂದೆ ರೈತರು ಯಾವಾಗ ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತೀರೋ ಆವಾಗ ಈ ಒಂದು ಸೊಸೈಟಿಯ ಈ ಸಹಕಾರ ಸಂಘದ ಗೌರವ ಹೆಚ್ಚಿನದಾಗಿ ನಮ್ಮ ಹಿರೇಬಿದನೂರಲ್ಲಿ ಎತ್ತರ ತರಬೇಕು ಅಂತ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕ ಡಾ ಸಿ ನರೇಂದ್ರ ಸಿದ್ದಣ್ಣ ಬೂದಿಹಾಳ್ ಮಾತನಾಡಿ, ಒಕ್ಕೂಟದಿಂದ ರಾಸುಗಳಿಗೆ ವಿಮಾ ಸೌಲಭ್ಯ ಕಲ್ಪಿಸಲಾಗಿದ್ದು, ಪ್ರತಿ ರೈತರು ತಮ್ಮ ರಾಸುಗಳಿಗೆ ವಿಮೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದು. ರೈತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ ಹಾಗೂ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ವಸತಿ ಸೌಲಭ್ಯವನ್ನು ಉಚಿತವಾಗಿ ಮಾಡಲಾಗಿದೆ ಎಂದರು. ಗೌರಿಬಿದನೂರು ತಾಲೂಕಿನಿಂದ ಪ್ರತಿನಿತ್ಯ 1.15 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು, ಈಗಾಗಲೇ ಕೆಲವು ಕಡೆಗಳಲ್ಲಿ ಬಿಎಂಸಿ ಸ್ಥಾಪಿಸಲಾಗಿದೆ. ಹಿರೇಬಿದನೂರು ಡೈರಿಯಲ್ಲೂ ಶೀಘ್ರದಲ್ಲಿಯೇ ಬಿಎಂಸಿ ಸ್ಥಾಪಿಸಲಾಗುವುದು. ಇದರಿಂದ ಹಾಲು ಶೇಖರಣೆ ಜೊತೆಗೆ ಗುಣಮಟ್ಟ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಒಂದು ಸಂಘ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆಯಪ್ಪ ಅಂತಂದ್ರೆ 10% ಮಿನಿಮಮ್ 8% ಆದ್ರೂ ವ್ಯಾಪಾರ ಲಾಭ. ನಾವು ಒಂದು ವರ್ಷದಲ್ಲಿ ಒಂದು ಕೋಟಿ ಬಿಸ್ನೆಸ್ ಮಾಡಿದ್ರೆ ವ್ಯಾಪಾರ ಲಾಭ ಒಂದು 8 ಕೋಟಿ 10 ಲಕ್ಷ ತನಕ ಆಗಿದ್ರೆ ನಾವು ಸಂಘ ಚೆನ್ನಾಗಿ ನಡೀತಿದೆ ಅಂತ ನಾವು ಭಾವಿಸ್ತೀವಿ. ಆಲ್ಮೋಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ರೆ 11.9% ಇದೆ, ಅಂದ್ರೆ ತುಂಬಾ ಚೆನ್ನಾಗಿ ಅತ್ಯುತ್ತಮ ನಡ್ಕೊಂಡು ಹೋಗ್ತಾರೆ ಅಂತ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.